ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಶಾಂತಿ ರೀತಿ ಸಮಾನತೆ ಅನ್ನಂತ ಒಂದು ಚಿತ್ತಾಪುರ ತಾಲೂಕ ಚಿತ್ತಾಪುರ ಕ್ಷೇತ್ರ ಅಲ್ಲಿ ವಿಷಾಕಾರ ಬೀಜವನ್ನು ಬಿತ್ತಲಕ್ಕೆ RSS ದವರು ಬರ್ತಾ ಇದ್ದಾರೆ. ಈ RSS ದವರು ವಿಷಾಕಾರಿ ಬೀಜ ಜಾತಿ ಮಧ್ಯದಾಗ ಅನ್ಕರೆ ಡಿವೈಡ್ ಮಾಡಿ ಜಗಳ ಹಚ್ಚುವಂತ ಕೆಲಸ RSS ಇದೆ. ಆ RSS ಕೆಲಸ ಈ ತರ ಇದೆ. ಅವ್ರದ್ದು ನೆಂಬೇಡ್ರಿ ಚಿತ್ತಾಪುರ ಜನರು ಶಾಂತಿ ಪ್ರಿಯರು, ಶಾಣ್ ಬಸಪ್ಪ ಖಾಜಾ ಬಂದೇ ನವಾಜ್ ಅನ್ನಂತ ವಿಚಾರ ಇಟ್ಟುಕೊಂಡು ಈ ಕಲಬುರಗಿ ಜಿಲ್ಲೆಯಲ್ಲಿ ಶಾಂತಿ ರೀತಿಯಿಂದ ನಾವು ಬದುಕ ಜನಗಳು ನಮಗೆ ವಿಷ ಬೀಜವನ್ನು ಬಿತ್ತಲಕ್ಕೆ RSS ಬರ್ತಾ ಇದೆ. ಅವರ ಮಾತಿಗೆ ಅವ್ರ ಕಿವಿ ಕೊಡಬೇಡ್ರಿ ಅನ್ನೋಂಥದ್ದು ಒಂದು ಸಂದೇಶ ಕೊಡಬೇಕು ಅನ್ನೋಂಥ ವಿಚಾರ ಇಟ್ಕೊಂಡು ನಾವು ಚಿತ್ತಾಪುರಕ್ಕೆ ಹೋಗ್ತಾ ಇದ್ದೀವಿ. ಅವರು ಏನ್ ಮಾಡ್ಲತ್ತಾರ RSS ಬಗ್ಗೆ ಎತ್ತಿ ಅವ್ರದ್ದು ಏನೇನದ ಎಲ್ಲ ಡೀಟೇಲ್ಸ್ ಪ್ರಿಯಾಂಕ್ ಖರ್ಗೆ ಅವರು ಜನರಿಗೆ ತೋರಿಸಿ ಜನರಿಗೆ ಇವತ್ತಿನ ದಿವಸ ಇವರು ಕೆಲಸ ಏನದ ಅನ್ನಂತ ತೋರಿಸ್ಲತ್ತಾರ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ತಡಿಬೇಕು, ನಮ್ಮ ಬಗ್ಗೆ ಮಾತಾಡಬಾರ್ದು ಅನ್ನಂತ ವಿಚಾರ ಇಟ್ಟುಕೊಂಡು ಅವ್ರೇನು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಚಿತ್ತಾಪುರ ಕ್ಷೇತ್ರದಾಗ. ಅದಕ್ಕೆ ನಾವು ಏನದ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಕೂಡ ನಾವು ಇಡೀ ರಾಜ್ಯದಾಗ ಎಲ್ಲಾ ಜಾತಿ ಜನರು ಪ್ರಿಯಾಂಕ ಖರ್ಗೆ ಸಾಹೇಬರು ಕೂಡ ಇದ್ದೀವಿ ಅನ್ನೋಂಥ ಒಂದು ವಿಚಾರ ನಾವು ಮುಟ್ಟಿಸ್ಬೇಕಾಗ್ಯದ ಆಗ್ಯದ. ಅದಕ್ಕಾಗಿ ನಾವು 2ನೇ ತಾರೀಕು ನಾವು ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಪದ ಸಂಚಲನ ನಮ್ಮ ನಡಿಗೆ ನಾವು ಎಲ್ಲಿನೂ ಮಾಡ್ತೀವಿ, ಗುಲ್ಬರ್ಗದಲ್ಲಿನೂ ಮಾಡೀವಿ, ಬೀದರ್ ಜಿಲ್ಲೆ ಎಲ್ಲ ತಲೆ ಮಾಡ್ತೀವಿ. ನಾವು ವರ್ಷನಾಗ 4-5 ಕಾರ್ಯಕ್ರಮ ಮಾಡ್ತೀವಿ. ನಾವು ಮಾಡ್ಕೋತ ಬಂದೀವಿ. ಯಾವುದೇ ಒಂದು ಸಂವಿಧಾನಕ್ಕೆ ಧಕ್ಕೆ ಆದರೂ ನಾವೇ ಧ್ವನಿ ಎತ್ತೀವಿ. ಸಂವಿಧಾನ ಅಡಿಯಲ್ಲಿ ದೇಶದಲ್ಲಿ ಎಲ್ಲರೂ ಬದುಕ್ತಾ ಇದ್ದಾರೆ. ಆದ್ರೆ ಸಂವಿಧಾನ ಅಪಾಯಕಾರಿ ಹೇಳಿಕೆ ಯಾರಾದ್ರೂ ಕೊಟ್ಟರ ಅವ್ರಿಗೆ ಧ್ವನಿ ಕೊಡೋರು ನಾವೇ, ಅವ್ರಿಗೆ ವಿರೋಧಿಸೋರು ನಾವೇ. ನಮ್ಮದೇನು ಪಾದಯಾತ್ರಾ ಮುಖಾಂತರ ನಾವು ಬೀದಿ ಜಾನಪದ ಗೀತೆಗಳು, ಹೋರಾಟ ಗೀತೆಗಳು, ಜೈಕಾರ ಹಾಕೋತ ಜನರಿಗೆ ಏನದಲ್ಲ ಶಾಂತಿ ರೀತಿಯಲ್ಲಿಂದ ನಾವು ತಿಳುವಳಿಕೆ, ವಿಚಾರವಂತರು, ಭಾಷಣ ಮಾಡೋರು, ವಿಶೇಷ ಭಾಷಣಕಾರರು ಇವ್ರು ಯಾರು ಬರ್ತಾರ ಅವ್ರಿಗೆ ತಗೊಂಡು ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡಬೇಕು ಹೋಗುವಂತ ಇಂಥ ಕಾರ್ಯಕ್ರಮ ಹಾಕೊಂಡಿವಿ. ನಮ್ದು ಯಾವ ಕೋಡ್ ಇಲ್ಲ. ನಾವು ಹುಟ್ಟಿದ ಡ್ರೆಸ್ ನಮ್ಮದು ಅದೇ ಕೋಡ ನಮ್ದು. ಇದು ಒಂದು ಜಂಡ, ಏನು ಇದೊಂದು ಶಾಲ 1000ರಿಂದ 1500ವರೆಗೂ ಜನರು ಸೇರಿಸಂತ ನಾವು ನಮ್ಮ ಚಲವಾದಿ ಸಂಘಲಿಂದ ನಾವು ಮಾಡ್ತಾ ಇದ್ದೀವಿ. ಈಗ ಯಾವ್ದು ಹೇಳಿದ್ರೆ ಸರ್, ಅದು ನಿನ್ನ ಅದೇ ನೀವೇನು ಕಲಬುರಗಿ ಬಂದ್ ಕರೆ 2 ತಾರೀಕು ಕೊಡ್ಬೇಕಂತ ಹೇಳಿ ಏನ್ ಹೇಳತ್ತಾ ಇದಾರಲ್ಲ, ಅದು ಒಂದು ಸಂವಿಧಾನ ರಕ್ಷಣೆ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಮಾಡ್ಕೊಂಡಿದ್ದಾರೆ. ಅದರಾಗ ಎಲ್ಲ ಸಮಾಜದವ್ರು ಇದ್ದಾರೆ. ಸೆಕ್ಯುಲರ್ ಸಂವಿಧಾನ ರಕ್ಷಣೆ ಸಮಿತಿ ಅದು ಅವ್ರೆಲ್ಲರೂ ಅನ್ಕರೆ ಏನದ ಆ ದಿನ ಮಾಡ್ತೇನೆ ಅಂದಾರ. ಮತ್ತ ಆ ದಿನ ಅವ್ರ ಕಾರ್ಯಕ್ರಮ ಮಾಡ್ತೀರಂತಂದ್ರೆ ಅವ್ರೇನು ಸಪೋರ್ಟ್ ಕೊಡ್ತೀವಿ. ಅಲ್ಲಿ ಅವ್ರು ಮಾಡಲ್ಯಾಕ ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಹಕ್ಕಿದೆ. ಯಾರು ಹೋರಾಟ ಮಾಡ್ರಿ, ಯಾರು ಮಾತಾಡೋದು ಹಕ್ಕಿದೆ ನೋಡ್ರಿ. RSS ಈಗ ನಿಮ್ಗೆ ಹೇಳ್ತೀವಿ, ನಾವು ಯಾವುದೇ ಒಂದು ರೋಡ್ ಮೇಲೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನಾವು ಪರ್ಮಿಷನ್ ತಗೋತೀವಿ. RSS ಇಲ್ಲಿವರೆಗೂ ಪರ್ಮಿಷನ್ ಯಾರಿಗೆ ಬಲ್ ತಗೊಂಡದ? ಅವ್ರ ಪರ್ಮಿಷನ್ ಯಾಕೆ ತಗೊಂಡಿಲ್ಲ? ಅವ್ರ ರಿಜಿಸ್ಟರ್ ಯಾಕೆ ಮಾಡ್ಕೊಂಡಿಲ್ಲ? ಆ RSS ಅಲ್ಲಿ ಏನ ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡ್ತಾರ. ಅದಕ್ಕಾಗಿ ಅವರು ರಿಜಿಸ್ಟರ್ ಮಾಡಿಲ್ಲ. ರಿಜಿಸ್ಟರ್ ಮಾಡಿದ್ರೆ ಅಥಾರಿಟಿಕ್ ಆಗ್ತದ. ಈ ರಿಜಿಸ್ಟರ್ಗೆ ಅಧ್ಯಕ್ಷರು ಯಾರು, ಇವ್ರು ಯಾರು, ಉಪಾಧ್ಯಕ್ಷರು ಯಾರು, ಸೆಕ್ರೆಟರಿ ಯಾರು ಅನ್ನೋದು ಇರ್ತದ. ಅವ್ರ ಬಲ್ಲಿ ಏನದ ಇವು ಯಾವೂ ಇಲ್ಲ. ಅವರು ಚಲೋ ಬಿಲ್ಡಿಂಗ್ ಕಟ್ಟಿ ಆಫೀಸ್ ಮಾಡಿ ಡ್ರೆಸ್ ಕೋಡ್ ಹಾಕೊಂಡಿ ಇಷ್ಟೆಲ್ಲ ಖರ್ಚು ಮಾಡ್ತಾರ. ಅವ್ರಿಗೆ ಇಷ್ಟೆಲ್ಲ ದುಡ್ಡು ಎಲ್ಲಿಗೆ ಹೊಂಟದ? ಇಷ್ಟೆಲ್ಲ ದುಡ್ಡು ಅವ್ರಿಗೆ ಯಾರು ಕೊಡ್ಲತ್ತಾರ? ಅವ್ರದ್ದೇನ್ ಬಿಸ್ನೆಸ್ ಅದ? ಅವರು ಯಾವಾಗನು ಏನ್ ಮಾಡಿರಪ್ಪ ಅಂದ್ರ ಯಾವಾಗನು ಒಳ್ಳೆ ಕೆಲಸ ಮಾಡಿಲ್ಲ. ಅವ್ರ ವಿಚಾರ ಏನದಪ್ಪ ಅಂದ್ರ ಯುವಕರ ತಲೆಗೆ ಬ್ರೈನಿಗೆ ಬ್ಯಾರೆ ವಿಚಾರವನ್ನು ತುಂಬಿ ಅವ್ರೇನದಲ್ಲ ವಿಷ ಬೀಜ ತುಂಬಾ ಕೆಲಸ ಮಾಡೋದು, ದೇಶದ್ರೋಹಿ ಕೆಲಸವನ್ನು ಮಾಡಂತ ಕೆಲಸ ಇವತ್ತು RSS ದವ್ರು ಮಾಡ್ತಾ ಇದಾರೆ. ಅದಕ್ಕೆ RSS ದವ್ರಿಗೆ ರಿಜಿಸ್ಟರ್ ಡಾಕ್ಯುಮೆಂಟ್ ಇಲ್ಲ. ಅವ್ರಿಗೆ ಪರ್ಮಿಷನ್ ಕೊಡಬೇಡ್ರಿ, ನಮ್ದು ರಿಜಿಸ್ಟರ್ ಡಾಕ್ಯುಮೆಂಟ್ ಇದೆ. ನಮ್ಮ ರಿಜಿಸ್ಟರ್ ಡಾಕ್ಯುಮೆಂಟ್ ಇದ್ದಿದ್ದಕ್ಕಾಗಿ ನಮಗೆ ಪರ್ಮಿಷನ್ ಕೊಡ್ರಿ ಅಂತೇಳಿ ತಮ್ಮ ಮುಖಾಂತರ ನಾವು DC ಅವರಿಗೆ ಮನವಿ ಮಾಡ್ತೀವಿ. ನೋಡಿ, ನಾವು 2ನೇ ತಾರೀಕು ನವೆಂಬರ್ ಅಲ್ಲಿ ಭೀಮಾ ಜಾಥಾ ಮಾಡಬೇಕು ಅಂತ DC ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಆ ಮನವಿ ಪತ್ರನ ಕೊಟ್ಟಿರೋದ್ರಿಂದ ನಾವು ಪತ್ರಿಕೆ ಮಾಧ್ಯಮದವ್ರಿಗೆ ತಿಳಿಸ್ಬೇಕಾಗಿತ್ತು. ಅದಕ್ಕೂ ಆ ಒಂದು ಕಾರಣಕ್ಕೋಸ್ಕರ ನಾವು ಪತ್ರಿಕಾ ಮಾಧ್ಯಮ ಕರೆದಿದ್ದೀವಿ.
ಇದರ ಉದ್ದೇಶ ನಾವು ನಮ್ಮ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದೀವಿ. ಏನಂದ್ರೆ ಈಗ ನಮ್ಮ ಸಂಘಟನೆ ವತಿಯಿಂದ ಸಂವಿಧಾನ ಓದೋದು, ಮತ್ತೆ ನಮ್ಮ ಏನು ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಮಕ್ಕಳಿದ್ದಾರೆ ಇವ್ರಿಗೆಲ್ಲರಿಗೂ ಭೀಮಾ ನಡಿಗೆಯನ್ನ ತಿಳಿಸ್ಕೊಡ್ಬೇಕಾಗಿದೆ. ಮತ್ತೆ ಅವ್ರನ್ನು ಸಹ ಈ ಮೂಢನಂಬಿಕೆ ಮತ್ತೆ ಇದು ನಮ್ಮ RSS ಅವ್ರು ಮಾಡಂತ ಕಾರ್ಯಕ್ರಮಗಳನ್ನ ಅವ್ರಿಗೆ ಈ ಚಟುವಟಿಕೆಗಳಲ್ಲಿ ತಾವೆಲ್ಲ ಭಾಗವಹಿಸಬಾರ್ದು. ನೀವು ಸ್ವಾಭಿಮಾನಿಯಾಗಿ ಬದುಕಬೇಕು. ನೀವು RSS ಅವರು ದೊಣ್ಣೆ ಕೋಲು ಹಿಡ್ಕೊಡ್ತಾರಪ್ಪ, ನೀವು ದೊಣ್ಣೆ ಕೋಲನ್ನೆಲ್ಲ ಬಿಟ್ಟು ನೀವು ಪೆನ್ ಹಿಡ್ಕೊಳ್ಳಿ. ಪೆನ್ ಇಟ್ಕೊಂಡು ನೀವು ವಿದ್ಯಾವಂತರಿಗೆ ಅನ್ನೋದನ್ನ ಒಂದು ಸಂದೇಶನ ಸಾರೋದಕ್ಕೋಸ್ಕರ ಈ ಒಂದು ಜಾಥಾನ ನಾವು ಮಾಡ್ತಾ ಇದ್ದೀವಿ. ಪರ್ಮಿಷನ್ ಕೊಡ್ಲೇಬೇಕು. ಯಾಕಂದ್ರೆ ನಮ್ದು ಸಂಘಟನೆ ರಿಜಿಸ್ಟ್ರೇಷನ್ ಸಂಘಟನೆ 10 ವರ್ಷ ಆಗಿದೆ. ನಮ್ಮ ಸಂಘಟನೆ ರಿಜಿಸ್ಟ್ರೇಷನ್ ಆಗಿ ನಾವು DC ಅವ್ರು ಏನೇನು ಮನವಿ ಕೇಳಿದ್ರು ಆ ಮನವಿ ಎಲ್ಲ ನಾವು ಜಿಲ್ಲಾ ನಮ್ಮ ಸಮಿತಿಯವರೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ನಮ್ಗೆ ಪರ್ಮಿಷನ್ ಸಿಗೋ ಭರವಸೆ ಇರೋದ್ರಿಂದ ನಾವು ಕಾರ್ಯಕ್ರಮ ಮಾಡ್ತೀವಿ ಅನ್ನೋದು ಒಂದು ಭರವಸೆ ಇದೆ. ನಾವು ಶಾಂತಿ ಪ್ರಿಯರು, ನಾವು ಬಾಬಾ ಸಾಹೇಬ್ ಅವರ ವಂಶಸ್ಥರಾಗಿರೋದ್ರಿಂದ ನಮ್ ಕೋಮು ಗಲಭೆ ಅಂತ ನಾವು ಯಾವುದೇ ಒಂದು ಗಲಾಟೆ ನಾವು ಪ್ರಚೋದನೆ ಕೊಡೋರಲ್ಲ. ಅಂತ ಗಲಾಟೆ ನಾವು ಯಾವುದೇ ಇಷ್ಟಪಡೋದು ಇಲ್ಲ. ಬೇರೆ ಯಾರೇ ಬಂತು ಅದನ್ನ ತಡೆ ಶಕ್ತಿ ನಮ್ಮ ಜನಾಂಗಕ್ಕಿದೆ, ಅದನ್ನ ತಡಿತೀವಿ ಬೇಕಾದ್ರೆ ನಾವು. ನಮ್ದು ಭೀಮಾ ಆರ್ಮಿ ಅಲ್ಲ, ಕರ್ನಾಟಕ ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘ. ನಾವು ಪ್ರತಿ ಹೋರಾಟ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ಮತ್ತೆ ಅದಕ್ಕೋಸ್ಕರ ನಾವು ಮಾಡ್ತಾ ಇರ್ತೀವಿ. ನಾವು ಇದು ಫಸ್ಟ್ ಟೈಮ್ ಅಲ್ಲ, ನಾವು ರಾಜ್ಯಾದ್ಯಂತ ಮಾಡಿದೀವಿ. ಈಗ ಚಿತ್ತಾಪುರ ಜಾಥಾನ ನವೆಂಬರ್ 2ಕ್ಕೆ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ನಾವು ಪ್ರತಿ ವರ್ಷ ನಾವು ಸಂವಿಧಾನ ದಿವಸ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿದ್ದೀವಿ. ಈ ಸರಿ 2ನೇ ತಾರೀಕು ನವೆಂಬರ್ ಚಿತ್ತಾಪುರದಲ್ಲಿ ಮಾಡ್ಬೇಕು ಅಂತ ನಮ್ಮ